ಹಾಯ್ ಹಲೋ ನಮಸ್ಕಾರ. ನಾನಿನ್ ಪೂಜಾ ಅರ್ವಿಗೌಡ ಪಕ್ಕಾಡಿ ಬಸ್ ಅಭಿಮಾನಿ. ನಾನು ರಾಯಲ್ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಅದ್ಭುತವಾಗಿತ್ತು. ನಿಮ್ಮಲ್ಲಿ ಯಾರೆಲ್ಲ ಸಿನಿಮಾ ನೋಡಿಲ್ವೋ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ನೋಡಿ. ಅಷ್ಟು ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಅದ್ರ ಬಗ್ಗೆ ಒಳ್ಳೆ ಒಂದು ರಿವ್ಯೂ ಕೊಡೋಣ ಅಂತಲೇ ಈ ವಿಡಿಯೋ. ಹಾಗೆ ಎಲ್ಲೂ ಮೂಲೆಯಲ್ಲಿ ಕೂತ್ಕೊಂಡು ಸಿನಿಮಾನೇ ನೋಡದೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ಕೊಂಡು ಬ್ಯಾಡ್ ರಿವ್ಯೂಸ್ಗಳನ್ನು ಕೊಟ್ಕೊಂಡಿರೋ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ನೀವೊಂದು ಸಲ ಸಿನಿಮಾನ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ. ನಿಮಗೆ ಆ ಸಿನಿಮಾ ಇಷ್ಟ ಆಗಲಿಲ್ವ ಅದಾದ ನಂತರ ನೀವು ಯಾವುದೇ ರೀತಿಯಾದಂಥ ಕಮೆಂಟ್ಸನ್ನು ನೀವು ಕೊಡ್ಬೋದು. ಆದರೆ ನನಗನ್ಸಿದ್ದು ಪ್ರಕಾರ ನಿಮಗೆ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ನೋಡಿ. ಸುಮಾರು ಜನ ಬ್ಯಾಡ್ ಇದನ್ನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆ ಥರ ಏನೂ ನಡೆದಿಲ್ಲ. ಯಾರೋ ಹೇಳ್ತಾಯಿದ್ರು, ನನ್ನ ಕಿವಿಗೆ ಬಿತ್ತು ಯಶ್ ಸರ್ ಅವರಿಗೆ ಟಾಂಗ್ ಕೊಟ್ಟು ಡೈಲಾಗನ್ನು ಹಾಕಿದ್ದಾರೆ ಅಂತ. ದಯವಿಟ್ಟು ಅದೆಲ್ಲ ಸುಳ್ಳು, ನಂಬಲೇಬೇಡಿ. ನೀವು ಒಂದು ಸಲ ಸಿನಿಮಾ ನೋಡಿ. ಅದ್ರಲ್ಲಿ ಆ ಥರ ಒಂದು ಯಾವುದೇ ಒಂದು ಪಾಯಿಂಟ್ ಖಂಡಿತ ಇಲ್ಲ. ನಮ್ಮ ದಿನಕರ್ ಸರ್ ಆ ಥರ ಕ್ಯಾರೆಕ್ಟರ್ ಅಲ್ಲ ಅನ್ನೋದು ನಿಮಗೂ ಗೊತ್ತು. ಎಲ್ಲರೂ ಒಂದೇ ಭಾವನೆಯಿಂದ ನೋಡುವಂಥದ್ದು, ಎಲ್ಲರೂ ಬೆಳೆಸೋವಂಥ ಗುಣ ಇರುವಂಥ ವಂಶದವರವರು. ನಿಮಗೆ ನಾನು ಹೇಳಿ ಅರ್ಥ ಮಾಡಿಸೋವಂಥದ್ದೇನೂ ಇಲ್ಲ. ಆದರೆ ಯಶ್ ಸರು ಅವ್ರದ್ದೇ ಆದಂಥ ತನ್ನದೇ ಆದಂಥ ಸ್ಥಾನದಲ್ಲಿ ಗೌರವದಿಂದ ಇದ್ದಾರೆ. ಹಾಗೆ ಈಗ ವಿರಾಟ್ ಅವರು ಇವಾಗಿನ ಪುಟ್ ಹೆಜ್ಜೆ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿ ಒಳಗಡೆಗೆ ಬಂದಿದ್ದಾರೆ. ದಯವಿಟ್ಟು ಅವ್ರನ್ನ ಈ ರೀತಿ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕಿ ಅವರ ಭವಿಷ್ಯನ ಹಾಳು ಮಾಡಬೇಡಿ. ಸಾಧ್ಯ ಆದಷ್ಟು ಬೆಳೆಸಿ, ಅವ್ರುಗಳನ್ನು ಹೊಸಬ್ರನ್ನು ಬೆಳೆಸಬೇಕು ಅನ್ನೋದು ಅವಾಗಿಂದನೂ ನಮ್ಮ ಬಾಸ್ ನಮ್ಗೆ ಹೇಳ್ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ಬೆಳೆಸಬೇಕೇ ಹೊರತು ತುಳಿಯೋಕ್ಕೆ ಪ್ರಯತ್ನ ಪಡಬೇಡಿ. ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ರಾಯಲ್ ಅಂತಂದರೆ ಕೆಲವ್ರು ಹೇಳ್ತಾರೆ ನನ್ನ ಜಾತಿಯಿಂದ ನಾನು ರಾಯಲ್ಲು, ನನ್ನ ಬ್ಯಾಕ್ಗ್ರೌಂಡಿಂದ ರಾಯಲ್ಲು, ನಮ್ಮ ಅಪ್ಪ ಅಮ್ಮ ಆ್ಯಂಡ್ ನಮ್ಮ ತಾತ ಮುತ್ತಾತಂದಿರು ಮಾಡಿರುವಂಥ ಆಸ್ತಿಯಲ್ಲಿ ನಾನು ರಾಯಲ್ ಆಗಿದ್ದೀನಿ, ಅದು ರಾಯಲ್ ಅಂತ ಅನ್ಕೋತಾರೆ. ಖಂಡಿತವಾಗ್ಲೂ ಇಲ್ಲ ರೀ. ನನ್ನ ಪ್ರಕಾರ ಹೇಳಬೇಕು ಅಂತಂದರೆ, ಒಂದು ರಾಯಲ್ ಅಂತಂದರೆ ಒಂದು ಒಳ್ಳೆಯ ಗುಣ, ಒಂದು ಒಳ್ಳೆಯ ವ್ಯಕ್ತಿತ್ವ, ದಾನ ಧರ್ಮ ನೀತಿ ನಿಯತ್ತು, ಇದರಲ್ಲಿ ಯಾರು ನಡ್ಕೊಂಡು ಹೋಗ್ತಾ ಇರ್ತಾರೋ ಖಂಡಿತ ಆ ಪ್ರತಿಯೊಬ್ಬ ವ್ಯಕ್ತಿನೂ ರಾಯಲ್ ಆಗೇ ಇರ್ತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆ ರಾಯಲ್ ಸಿನಿಮಾದಲ್ಲಿ ನಾನು ಕಂಡಂಥ ಸತ್ಯ ಅದು. ಆ್ಯಂಡ್ ಮತ್ತು ಈಗಿನ ಜನ್ರೇಷನಲ್ಲಿ ಹೆಣ್ಣುಮಕ್ಳು ಹೇಗಿರ್ತಾರೆ ಅನ್ನೋದನ್ನು ಒಂದು ಲೈಟಾಗಿ ಚಿಕ್ಕದಾಗಿ ತೋರಿಸಿದ್ದಾರೆ. ನಮಗದು ತುಂಬ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ನೋಡಲೇಬೇಕು. ಯಾರೋ ಎಲ್ಲೋ ಕೂತ್ಕೊಂಡು ಕೆಲಸಕ್ಕೆ ಬರೆದಿರೋರು ಅಂತ ಬ್ಯಾಡ್ ಕಮೆಂಟ್ಸ್ಗಳನ್ನು ಓದಬೇಡಿ, ರಿವ್ಯೂಸ್ಗಳನ್ನು ಕೇಳಬೇಡಿ. ನೀವು ಸಿನಿಮಾನ ನೋಡಿ, ನಿಮಗನ್ಸಿದ್ದನ್ನು ಹೇಳಿ ಅದನ್ನು ಬಿಟ್ಟು ಇನ್ನೊಬ್ಬರ ಜೀವನನ ಹಾಳು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮುಂಚೆ ಎಲ್ಲ ಹೇಳ್ತಾಯಿದ್ರು ಮದುವೆ ಮಾಡೋದು ತುಂಬ ಕಷ್ಟ, ಮನೆ ಕಟ್ಟೋದು ತುಂಬ ಕಷ್ಟ ಅಂತ. ಖಂಡಿತವಾಗ್ಲೂ ಇಲ್ಲ. ಈಗಿನ ಜನ್ರೇಷನ್ ಹೇಳ್ತೀನಿ, ಒಂದು ಸಿನಿಮಾ ಮಾಡಿ ನೋಡಿ, ಅದರ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ, ಅದ್ರ ಹಿಂದೆ ಇರೋ ಪರಿಶ್ರಮ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ರಾಯಲ್ ಆಗೇ ಇದೆ ಸಿನಿಮಾ. ತುಂಬ ಅದ್ಭುತವಾಗಿದೆ. ದಿನಕರ್ ಸರ್ಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಒಂದು ಒಳ್ಳೆ ಕೊಡುಗೆನ ನಮ್ಗೆ ಕೊಟ್ಟಿದ್ದೀರಾ ನೀವು. ಈ ಬ್ಯಾಡ್ ಕಮೆಂಟ್ಸ್ ರಿವ್ಯೂಸ್ಗಳನ್ನು ಯಾರೂ ತಲೆಗೆ ಹಾಕ್ಕೋಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ, ಕಮೆಂಟ್ ಮಾಡಿ. ಜೈ ಡಿ ಬಾಸ್.